ನಮಸ್ಕಾರ. ಕ್ರಾಂತಿಭೂಮಿ ವರ್ಲ್ಡ್ ಥಿಂಕರ್ಸ್ ನಲ್ಲಿ ಸ್ವಾಗತ. ನಾನು ಪೂಜಾ ಎಸ್ಪಿ. ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟೆ, ಹೊಸಕಲ್ಯಾಣ ಡಿವೈಎಸ್ಪಿ, ಮಂಠಾಳದ CPI PSR ಅವರು ಮಾಡಿರೋ ಒಳ್ಳೆಯ ಕಾರ್ಯವನ್ನು ಬೀದರ್ ಜಿಲ್ಲಾ ಪರಿಷತ್ನ ಮಾಜಿ ಸದಸ್ಯ ಜಗನ್ನಾಥ್ ಪಾಟೀಲ್ ಮಂಠಾಳ್ ಅವರು ಏನು ಹೇಳಿದ್ದಾರೆ ಕೇಳೋಣ ಬನ್ನಿ ಈ ವಿಡಿಯೋದಲ್ಲಿ. ಈ ಮುಖಾಂತರ ನಾನು ಮೊದಲನೇದಾಗಿ ಬೀದರ್ ಜಿಲ್ಲೆಯ SP ಸಾಹೇಬರಿಗೆ ಹಾಗೂ ನಮ್ಮ ಮಂಠಾಳದ CPI ಸಾಹೇಬರಿಗೂ ಹಾಗೂ ಮಂಠಾಳದ PSI ಅವರಿಗೂ ಹಾಗೂ ಎಲ್ಲ ನನ್ನ ಪೊಲೀಸ್ ಬಾಂಧವರಿಗೂ ಮೊದಲು ನಾನು ಅವರಿಗೆ ಒಂದಿನ ಹೇಳ್ತಾ, ಇವತ್ತು ನನ್ನ ಮನೆ ಏನು ಕಳ್ತನ ಆಯಿತು ಅವತ್ತಿನ ದಿವಸ ನನಗೆ ಬಹಳಷ್ಟು ದುಃಖವಾಯಿತು. ಕಾರಣ ಏನಂದ್ರೆ ಇವತ್ತು ಮಂಠಾಳದಲ್ಲಿ ಸುಮಾರು ಸಾಕಷ್ಟು ದಿವಸ ಹಿಡಿದು ನಮ್ಮ ಒಂದು ಒಳ್ಳೆಯ ಮನೆತನ ನಡೆದು ಬಂದಂಥ ಮನೆತನ. ಯಾರು ಕೇಳಿದ್ರು ಇದು ಗೌಡ್ರ ಮನೆ ಹ್ಯಾಂಗ ಕಳ್ತನ ಆಯಿತು ಎಂಬುದು ಒಂದೇ ಅವ್ರ ಬಳಿ ಒಂದು ಆತಂಕಿತ್ತು. ಅದಕ್ಕೆ ನಮ್ಮ ಬೀದರ್ SPಯ ಮಾರ್ಗದರ್ಶನದಲ್ಲಿ ನಮ್ಮ DYSP ನಾಮೇಗೌಡರ ಒಂದು ಇದರಲ್ಲಿ ನಮ್ಮ CPI ಸಾಹೇಬರು ನೇತೃತ್ವದಲ್ಲಿ ನಮ್ಮ PSI ಅವರು ಸಾಕಷ್ಟು ಏನದ ಪ್ರಯತ್ನ ಮಾಡಿ, ಅದೇ ರೀತಿ ನಮ್ಮ ಕ್ರೈಮ್ ಇನ್ಸ್ಪೆಕ್ಟರ್ ಆದ ಗುರುಗಳು ಹಾಗೂ ನಮ್ಮ ಸಿಬ್ಬಂದಿ ವರ್ಗದವರು ಬಹಳಷ್ಟು ಏನದ ಇವತ್ತು ಅವರು ಪ್ರಯತ್ನ ಮಾಡಿ ಇವತ್ತು ಅದು ನನಗೆ ಸಿಗ್ತದ ಅಥವಾ ಇಲ್ಲ ಅನ್ನೋದು ಬಹಳ ಸಂಕೋಚ ಇತ್ತು. ಆದರೂ ಕೂಡ ಇವತ್ತ ನಮ್ಮ ಪೊಲೀಸರದ ಒಂದು ಶ್ರೇಯಸ್ಸ, ನಮ್ಮ ಪೊಲೀಸರದ ಒಂದು ಮೈಖರಿಯನ್ನು ನಾವು ನೋಡಿ ಇವತ್ತು ಎಷ್ಟು ಬೇಕಷ್ಟು ಅನ್ನೋದ ಇವತ್ತು ನಾವು ಆನಂದ ಆಗಿದೆ. ಕಾರಣ ಇವತ್ತು ಮಂಠಾಳದಲ್ಲಿ ಅವಾಗ ಈ ಮನೆತನದ ಒಂದು ಏನು ಇವತ್ತು ನಮ್ಮ ಪೊಲೀಸ್ ಇಲಾಖೆಯವರು ಪ್ರಯತ್ನ ಮಾಡಿ ಇವತ್ತೇನು ಇದು ಮಾಡಿಕೊಟ್ಟಿದ್ದಾರ, ಅವರಿಗೆ ನಾನು ನನ್ನ ತಾಲೂಕಿನ ಪರವಾಗಿ ಹಾಗೂ ವೈಯಕ್ತಿಕ ನನ್ನ ಪರವಾಗಿ ಅವರಿಗೆ ಅಭಿನಂದನೆಯನ್ನು ನಾನು ಸಲ್ಲಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ನವೀನು ಮತ್ತೆ ಏನಿದ್ರು ಇವರು ಗೋಲ್ಡ್ ಅಂಗಡಿ ಓಪನ್ ಮಾಡಿದ್ದಾರೆ. ಇವರು ಆರ್ಮಿ ಒಂದು ಹ್ಯಾಪಿನಾ? ಖುಷಿ. ನಿಮ್ಮ ಕೈಯಲ್ಲಿ ಕೊಡ್ರಿ ರೋಡಲ್ಲಿ ಒಂದು ಬಾಂಡೆ ದುಕಾನ್ ಅಂಗಡಿ ಇದೆ ಸರ್. ನೈಟ್ ನನಗೆ ಅದಕ್ಕೆ ಸಂಬಂಧ ಏನದ ರೀ? ನಾ ಏನು ಫ್ಯಾಕ್ಟ್ರಿದ ರೀ ರೈತರ ಮೇಲೆ ಕಬ್ಬು ತಗೊಂತ ಹೇಳಿದ, ಫ್ಯಾಕ್ಟ್ರಿ ನಡೆಸಂತ ಹೇಳಿದಾನ? ಎಮ್ ಐ ಪಬ್ಲಿಕ್ ಸರ್ವೆಂಟ್? ನಾನು MLA, ನಾನು ಮಿನಿಸ್ಟ್ರ, ನಾ ಯಾರು? ನಾವು ಬ್ಯಾಂಕಿಂಗ್ ಚೇರ್ಮನ್. ನನ್ನ ದುಡ್ಡು ವಸೂಲು ಮಾಡೋದು ಕೆಲಸ ಅಟ್ಟೆ. ಯಾರ ಹತ್ರ ನಾ ರೈತರಿಗೆ ಬಿಡ್ಲತ್ತಿಲ್ಲ, ಇವ್ರಿಗೆ ಹೆಂಗೆ ಬಿಡ್ತಾ? ಇವ್ರಿಗೆ ಯಾರು ಸ್ಟಾರ್ಟ್ ಮಾಡೋಂತ ಅದಕ್ಕೆ ಕೇಳ್ರಿ ಫಸ್ಟ್. ಆಗ ಭಾಳ ಚಂದ ಇತ್ತು. ಕರೆಂಟ್ ಇಲ್ದ ಓದ್ತಿದ್ವಿ, ಚಪ್ಪಲಿ ಇಲ್ದ ನಡೀತಿದ್ವಿ, ರಾಗ ಇಲ್ದ ಹಾಡ್ತಿದ್ವಿ, ತಾಳ ಇಲ್ದ ಕುಣಿತಿದ್ವಿ, ಮಂಚ ಇಲ್ದ ಮಲಗ್ತಿದ್ವಿ, ಅಲಾರಾಮ್ ಇಲ್ದ ಹೇಳ್ತಿದ್ವಿ, ಹಾರ್ಲಿಕ್ಸ್ ಇಲ್ದ ಬೆಳೀತಿದ್ವಿ, ಟ್ಯೂಷನ್ ಇಲ್ದ ಪಾಸ್ ಆಗ್ತಿದ್ವಿ, ಇಸ್ತ್ರಿ ಇಲ್ಲದೆ ಇದ್ರೂ ಬಟ್ಟೆ ತೊಡ್ತಿದ್ವಿ, ಈಜು ಬರದೇ ಇದ್ರೂ ದಡ ಸೇರ್ತಿದ್ವಿ, ದುಡ್ಡು ಇಲ್ಲದೆ ಇದ್ರೂ ದೌಲತ್ ಮಾಡ್ತಿದ್ವಿ. ಆದರೆ ಇವತ್ತು ಕರೆಂಟ್ ಇದ್ರೂ ಓದಕ್ಕೆ ಮನಸ್ಸಿಲ್ಲ, ಚಪ್ಪಲಿ ಇದ್ರೂ ನಡ್ಯಾಕ ತಾಕತ್ತಿಲ್ಲ, ರಾಗ ಇದ್ರೂ ಹಾಡಿಗೆ ಅರ್ಥ ಇಲ್ಲ, ತಾಳ ಇದ್ರೂ ಕುಣಿತಕ್ಕೆ ಅಳತಿಲ್ಲ, ಹಾರ್ಲಿಕ್ಸ್ ಕುಡಿದ್ರೂ ಬೆಳವಣಿಗೆ ಇಲ್ಲ, ಟ್ಯೂಷನ್ ಇದ್ರೂ ಪಾಸ್ ಆಗೋ ಗ್ಯಾರಂಟಿ ಇಲ್ಲ, ಮಂಚ ಇದ್ರೂ ಕೊಂಚವೂ ನಿದ್ದೆ ಇಲ್ಲ, ಅಲಾರಾಮ್ ಹೊಡೆದ್ರೂ ಸುತಾರಾಮ್ ಎದ್ದೇಳೋರಿಲ್ಲ, ಇಸ್ತ್ರಿಯಿಂದ ಬಟ್ಟೆ ಶುಭ್ರವಾದರೂ ಕೂಡ ಮುದುಡಿದ ಮನಸ್ಸಿನಲ್ಲಿ ಶುಭ್ರತೆಯೇ ಇಲ್ಲ. ನಮಗೆ ಈಜು ಬರ್ತೈತೆ ಅಂದ್ರೂ ಕೂಡ ದಡ ಸೇರ್ಸೋರಿಗಿಂತ ಮುಳುಗಿಸುವವರೇ ಇಲ್ಲ. ಪಂಚಿಂಗ್ ಲೈನ್ ಏನಂದ್ರ, ಆಗ ಏನೂ ಇಲ್ಲಂದ್ರೂ ಎಲ್ಲ ಇತ್ತು, ಈಗ ಎಲ್ಲ ಇದೆ ಅಂದ್ರೂ ಏನೂ ಇಲ್ಲ. तो
तो मैं सबसे पहले तो मेरे तरफ से जो लोगों के अत्यंत सभी परिवार के जितने लोग वहाँ पर उनके जाने चले गए हैं उन सबको मेरे तरफ से श्रद्धांजलि अर्पण करता हूँ और भगवान से प्रार्थना करता हूँ कि उनके आत्माओं को शांति दे और उनके जो परिवार वालों को उनका दुखद निधन का जो है ना वो सहन करने का शक्ति दें। आज जो केंद्र का सरकार है, आज जो हम देख रहे हैं जितने रेलवे एक्सीडेंट्स हो रहे हैं और आज ये जो दुर्घटना हुआ, बहुत बड़ा दुर्घटना हुआ है, तो इसके बारे में जांच होना चाहिए और अकाउंटेबिलिटी रहना चाहिए, जिम्मेदारी लेना चाहिए और जो भी इसके प्रति उनके ऊपर एक्शन भी होना चाहिए और नैतिक दृष्टि से भी अगर देखा गया तो उनको राजीनामा देना चाहिए। कौन राजीनामा देना चाहिए? ಸರ್ದೇರೆ ನಮಸ್ಕಾರ. ಇದು ಕಾಣ್ತಾ ಇರುವ ಕಾಲೇಜು RV ಲರ್ನಿಂಗ್ ಹಬ್ ಅಂತ. ನಾನಿಲ್ಲಿ ಲೆಕ್ಚರರ್ ಆಗಿ ಕೆಲಸ ಮಾಡ್ತಿದ್ದೆ. ಕಾರಣ ಏನು, ಇದು ವಿಡಿಯೋ ಮಾಡೋಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ, ಈ ಕಾಲೇಜಿನಲ್ಲಿ ನಾನು ಬಂದು ಪಾಠ ಮಾಡ್ತಾ ಇರುವಾಗ ಮೊನ್ನೆ ಗುರುವಾರ ದಿನ ಪಾಠ ಮಾಡುವಾಗ ಒಂದು ಮಗು ನನ್ನಲ್ಲಿ ಕನ್ನಡದಲ್ಲಿ ಪ್ರಶ್ನೆ ಕೇಳಿತು. ನಾನು ಗೊತ್ತಿಲ್ಲದೆ ಕನ್ನಡದಲ್ಲಿ ಆನ್ಸರ್ ಮಾಡ್ತಾ ಇರೋ, ಗೊತ್ತಿಲ್ಲದೆಲ್ಲ ಅಲ್ಲಿ ಬಂದೇ ಬರುತ್ತೆ ಕನ್ನಡ ಗೊತ್ತಿರೋದ್ರಿಂದ. ಪಾಠ ಮಾಡ್ತಾ ಇರುವಾಗ ಇನ್ನೊಂದು ಮಗು ಎದ್ದು ನಿಂತು ಕನ್ನಡದಲ್ಲಿ ಮಾತಾಡಬಾರ್ದು ಅಂತ ಹೇಳಿತು. ನನಗೆ ತುಂಬಾ ಕನ್ಫ್ಯೂಷನ್ ಆಯ್ತು, ಏನಪ್ಪ ಇದು ಅಂತ. ನಾನು ಮಗುಗೆ ಹೇಳಿದೆ ಯಾಕೆ ಅಂತ. ನನಗೆ ಕನ್ನಡ ಬರಲ್ಲ, ಇಂಗ್ಲೀಷಲ್ಲೇ ಪಾಠ ಮಾಡಬೇಕು, ಇಂಗ್ಲೀಷಲ್ಲಿ ಆನ್ಸರ್ ಮಾಡಿದ್ದು, ಇಂಗ್ಲೀಷ್ ಮೀಡಿಯಂ ಆಗಿದ್ರಿಂದ ಅಂತೇಳಿ ತುಂಬಾ ವಾಗ್ವಾದ ಮಾಡಿತ್ತು ಆ ಮಗು. ನಾನು ಬೇಜಾರಾಗಿ ಕೇಳಿದಲ್ಲಮ್ಮ, ನೀನು ನಿಂಗೆ ಕೇಳ್ತಾ ಇದೆಯಲ್ಲ ಕರ್ನಾಟಕದಲ್ಲಿ ಕಲಿತು, ನಿಂಗೆ ಕನ್ನಡ ಬರಲ್ಲ ಅಂತ ಹೇಳ್ತಾ ಇದೆಯಾ, ಅವಳು ಕೇಳಿದ ಪ್ರಶ್ನೆ ಕನ್ನಡದಲ್ಲಿರೋದು ಅದು ನಿಂಗೆ ಹೆಂಗೆ ಅರ್ಥ ಆಗುತ್ತೆ ಅಂತ ಕೇಳಿದೆ. ಅದಕ್ಕೆ ಆ ಮಗು ಹೇಳಿತ್ತು ನನಗೆ ಗೊತ್ತಿಲ್ಲ, ಇಂಗ್ಲೀಷಲ್ಲೇ ಆನ್ಸರ್ ಮಾಡಿ ಅಂತ. ಆ ವಾಗ್ವಾದ ಮಧ್ಯದಲ್ಲಿ ನಾನು ಕೇಳಿದೆ, ಏನಮ್ಮ ನೀನೇನು ತಿಳ್ಕೊಂಡಿದ್ಯಾ, ಕನ್ನಡ ಅಂದ್ರೆ ಒಂದು ಕ್ರಿಮಿನಲ್ ಲ್ಯಾಂಗ್ವೇಜ್ ಅಂತ ತಿಳ್ಕೊಂಡಿದ್ಯಾ, ಅದು ಈ ಮಣ್ಣಿನ ಲ್ಯಾಂಗ್ವೇಜ್ ಅಂತ ಆ ಮಗುಗೆ ನಾನು ಅರ್ಥ ಮಾಡಿಸೋಕ್ಕೆ ಸ್ವಲ್ಪ ಬೇಜಾರಲ್ಲಿ ಮಾತಾಡಿದೆ. ಯಾಕಂದ್ರೆ ಬರೀ ರಾಸಾಯನಶಾಸ್ತ್ರ ಉಪನ್ಯಾಸಕ್ಕೆ ಅಲ್ಲದೆ ನಾನೊಬ್ಬ ಕನ್ನಡ ಮಣ್ಣು ತಿಂದು ಬದುಕುವಂತ ಒಂದು ಮನುಷ್ಯ ನಾನು. ಅದರಿಂದ ಆದ್ರೆ ಮಾರನೇ ದಿನ ಅಂದ್ರೆ ಶುಕ್ರವಾರ ನಾನು ಫಸ್ಟ್ ಇಯರ್ ಸೆಕ್ಷನ್ ಪಾಠ ಮಾಡ್ತಿದ್ದಾಗ ಈ ಪ್ರಾಂಶುಪಾಲರು ಇಬ್ಬರನ್ನು ಕರೆಸಿ ನನ್ನನ್ನು ರಾಜೀನಾಮೆ ಕೊಡುವಂತ ಬಲವಂತ ಮಾಡಿದ್ರು. ಎಷ್ಟೊಂದು ಬಲವಂತ ಕೇಳಿದ್ರೆ RVA ಇನ್ನೊಂದು ಬ್ರಾಂಚಲ್ಲಿ ನನ್ನ ಮಗು PUC ಸೆಕೆಂಡ್ ಇಯರ್ ಆಗಿದ್ರಿಂದ ನನ್ನ ಮಗುನ ಸರ್ಟಿಫಿಕೇಟ್ ಇದೆಲ್ಲ ಇವರು ಕೊಡಲ್ಲ ಅಂತೇಳಿ ಭಯಪಡಿಸಿದ ಕಾರಣ ಒಬ್ಬ ತಂದೆ ಆಗಿದ್ರಿಂದ ನಾನು ಮೊದಲು ಸೈನ್ ಹಾಕಿ ಬಂದೆ. ಆದ್ರೆ ಮನೆಯಲ್ಲಿ ಕೂತಾದ್ಮೇಲೆ ನನಗೆ ಯೋಚನೆ ಆಯಿತು, ಒಬ್ಬ ಕನ್ನಡಿಗನಾಗಿ ಕನ್ನಡದಲ್ಲಿ ಪಾಠ ಮಾಡಿದ್ದಕ್ಕೆ ನಾನು ಸಸ್ಪೆಂಡ್ ಆಗಿದ್ದೀನಿ ಅಥವಾ ನನ್ನನ್ನು ಕಿತ್ತಾಕ್ಬಿಟ್ಟಿದ್ದಾರೆ, ನನ್ನಿಂದ ರಾಜೀನಾಮೆ ಬರೆಸಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಕೇಳೋದು ಇಷ್ಟೇ, ಇಲ್ಲಿ ನಾನು ಸೋತ್ರೂ ಪರವಾಗಿಲ್ಲ, ನನ್ನ ಮಗಳಿಗೆ ಸರ್ಟಿಫಿಕೇಟ್ ಇವ್ರು ಕೊಡದಿದ್ರೂ ಪರವಾಗಿಲ್ಲ, ಆದರೆ ಕನ್ನಡದಿಂದಾಗಿ ನಾನು ಕನ್ನಡ ಭಾಷೆ ಮಾತಾಡಿದ್ರಿಂದ ಒಂದು ಕೆಲಸ ಹೋಯ್ತು ಅನ್ನೋ ನೋವು ನನಗೆ ನಿದ್ರೆ ಮಾಡೋಕ್ಕೂ ಬಿಡ್ತಾ ಇಲ್ಲ. ಅದರಿಂದ ಈ ಟೈಮಲ್ಲಿ ನಾನು ಈ ವಿಡಿಯೋ ಮಾಡಿ ಆಗ್ತಾ ಇದ್ದೀನಿ. ಯಾರಾದ್ರೂ ಇದ್ರೆ ಈ ಕಾಲೇಜ್ ಒಳಗಡೆ ನಾನು ಬಿಡಲ್ಲ, ಬಟ್ ಈ ರೀತಿ ಇನ್ನೊಬ್ಬ ಕನ್ನಡಿಗನಿಗೆ ಈ ರೀತಿ ಆಗಬಾರದು. ಕನ್ನಡ ನಾಡಲ್ಲಿ ಕನ್ನಡ ಮಾತಾಡೋಕ್ಕೆ ಭಯಪಡುವಂತಹ ಒಂದು ಸ್ಥಿತಿ ಆಗೋಗಿದೆ ಇದು. ಇದಕ್ಕೆ ನನ್ನ ಹತ್ರ ವಿಡಿಯೋಗಳು ಅಥವಾ ಸಾಕ್ಷಿಗಳು, ಈ ಕಾಲೇಜಿನಲ್ಲಿರುವ CCTV ಕ್ಯಾಮೆರಾಗಳನ್ನು ನೀವು ಪರಿಶೋಧನೆ ಮಾಡಿದ್ರೆ ನಿಮಗೆ ನಿಜ ಅರ್ಥ ಆಗುತ್ತೆ. ಇಂಥ ಜಾಸ್ತಿ ನನಗೇನು ಮಾತಾಡಲಿಕ್ಕಿಲ್ಲ. ಜೈ ಕರ್ನಾಟಕ. ಯಾವುದೇ ಕನ್ನಡಿಗನಿಗೂ ಕನ್ನಡ ನಾಡಿನಲ್ಲಿ ಕನ್ನಡ ಮಾತಾಡಿ ಕೆಲಸ ಹೋಗುವಂತ ನನ್ನಂತ ಗದಿಕೇಡು ಯಾರಿಗೂ ಬರದಿರಲಿ. ನಮಸ್ಕಾರ. ಇಲ್ಲಿಗೆ ಮುಕ್ತಾಯವಾಗುತ್ತದೆ. ನಾಳೆ ಮತ್ತೆ ಭೇಟಿಯಾಗೋಣ ಇನ್ನಷ್ಟು ಹೊಸ ವಿಷಯಗಳೊಂದಿಗೆ. ನಾನು ಪೂಜಾ ವಂದನೆಗಳು.